Hello everyone, welcome back to our channel King of Good Times. In the last session, we had discussed about the Romeo and Juliet, that poem, the summary of that poem we have discussed. Today, in this session, let us discuss about the next chapter, that is Two Deer, which was written by Leo Tolstoy. ಸೊ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಕಂಟೆಂಟ್ಸ್ಗಳು ಇಂಗ್ಲೀಷ್ ಕ್ಲಾಸಸ್ಗಳಲ್ಲಿ ನಡೀತಾ ಇರುತ್ತೆ. ಸೊ ಫಾರ್ ಮೋರ್ ಅಪ್ಡೇಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್. ಸೊ ನೆಕ್ಸ್ಟ್ ನೋಡೋಣ ಟು ಡಿಯರ್. Before that, let us discuss about the author, that is Leo Tolstoy. See, Leo Tolstoy is a Russian writer and philosopher, political thinker, moral thinker, social reformer, and world's greatest novelist. ಸೊ ಇದು ನೀವು ಯಾವುದೇ ಒಂದು ಕ್ವಶನ್ ಈ ಚಾಪ್ಟರ್ಲಿ 4 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೇಳಿದಾಗ ನೀವು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ರೈಟರ್ನ ಬರೀಬೇಕಾಗ್ತದೆ. ಸೊ ಸ್ವಲ್ಪ ಬರೋದು ಸಾಕು. ಟು ಡಿಯರ್ ವಿಚ್ ವಾಸ್ ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್, ಈಸ್ ಅ ರಷ್ಯನ್ ರೈಟರ್, ಫಿಲಾಸಫರ್, ವರ್ಲ್ಡ್ಸ್ ಗ್ರೇಟೆಸ್ಟ್ ನಾವೆಲಿಸ್ಟ್ ಅಂತೇಳಿ ಬರೆದು ನೀವು ನೆಕ್ಸ್ಟ್ ಶುರು ಮಾಡಿದ್ರೆ ದಟ್ ಈಸ್ ಎನಫ್. ಸೊ ದ ಮೇಜರ್ ವರ್ಕ್ಸ್ ಆಫ್ ಲಿಯೋ ಟಾಲ್ಸ್ಟಾಯ್, ಅವನು ಬರೆದಿರ್ತಕ್ಕಂಥ ಪ್ರಮುಖವಾದ ಪುಸ್ತಕಗಳು ಯಾವುದಾಗಿದೆ ಅಂತ ಹೇಳಿದ್ರೆ, ವರ್ಕ್ ಯಾವುದು ಅಂತ ಹೇಳಿದ್ರೆ ವಾರ್ ಆ್ಯಂಡ್ ಪೀಸ್, ಆ್ಯನ್ ಕ್ಯಾಥರಿನ್, ಅ ಕನ್ಫೆಷನ್, ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು. ಇಷ್ಟು ಒಂದು ವೆರಿ ಪಾಪ್ಯುಲರ್ ವರ್ಕ್ಸ್ ಆಗಿರುತ್ತೆ. ಸೊ ಇದು ಇಂಟ್ರೊಡಕ್ಷನ್ ಅಬೌಟ್ ದ ಲಿಯೋ ಟಾಲ್ಸ್ಟಾಯ್, ಆಥರ್ ಇಂಟ್ರೊಡಕ್ಷನ್ ಸಾಕಾಗ್ತದೆ ಅದು. ನೆಕ್ಸ್ಟ್ ಈ ಒಂದು ಟು ಡಿಯರ್ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನೆಲ್ಲ ಇದೆ, MCQ ಕೂಡ ಕೇಳ್ತಕ್ಕಂಥ ಕ್ವಶನ್ಸ್ಗಳು ಯಾವುದೆಲ್ಲ ಇದೆ ಅದೆಲ್ಲವೂ ಕೂಡ ಈ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ. ಪಾಯಿಂಟ್ಸ್ ಟು ಬಿ ರಿಮೆಂಬರ್. ಇದರಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಕೀ ಪಾಯಿಂಟ್ಸ್ಗಳನ್ನೆಲ್ಲ ಇಲ್ಲಿ ಕವರ್ ಮಾಡಿದ್ದೇವೆ. ಸಿ, ನೀವು ಈ ಒಂದು ಸೆಷನ್ ಕೇಳೋದಕ್ಕಿಂತ ಮುಂಚೆನೇ ಒಂದು ಸಾರಿ ಆ ಪುಸ್ತಕದಲ್ಲಿ ಆ ಟು ಡಿಯರ್ ಚಾಪ್ಟರ್ನ ಒಂದು ಸಲ ಓದ್ಕೊಂಡು ಈ ಕ್ಲಾಸ್ನ ಅಟೆಂಡ್ ಮಾಡೋದು, ದಟ್ ವುಡ್ ಬಿ ರಿಯಲಿ ವೆರಿ ಹೆಲ್ಪ್ಫುಲ್. ಸಿ, ಪಾಯಿಂಟ್ಸ್ ಟು ಬಿ ರಿಮೆಂಬರ್. ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ, ದಿಸ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಸ್ಮಾಲ್ ಕಿಂಗ್ಡಮ್ ಆ್ಯಂಡ್ ದ ಕಿಂಗ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಕಿಂಗ್ಡಮ್. ಆ್ಯಂಡ್ ಸಿ, ದಟ್ ಕಿಂಗ್ಡಮ್ ನೇಮ್ ಈಸ್ ಕಾಲ್ಡ್, that is Monaco, that shares a border between France and Italy, and that is on the shore of Mediterranean Sea. So the population of that kingdom is 7,000 inhabitants. ತುಂಬ ಚಿಕ್ಕದಾದಂತಹ ಒಂದು ಕಿಂಗ್ಡಮ್ ಆಗಿರುತ್ತೆ. 7,000 ಜನ ಇರ್ತಾರೆ ಅಲ್ಲಿ. ಫ್ರಾನ್ಸ್ ಮತ್ತು ಇಟಲಿ ಈ ಎರಡು ರಾಷ್ಟ್ರಗಳೊಂದಿಗೆ ಅದು ತನ್ನ ಬಾರ್ಡರ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇಟ್ಸ್ ಲೈಕ್ ಅ ಸ್ಮಾಲ್ ಕಂಟ್ರಿ ಟೌನ್. ಸೊ ಇಟ್ಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್, ಒಂದು ಚಿಕ್ಕದಾದಂತಹ ಒಂದು ಕಿಂಗ್ಡಮ್ ಆಗಿರುತ್ತೆ. ಆದರೂ ಕೂಡ ಈ ಒಂದು ಸ್ಮಾಲ್ ಕಿಂಗ್ಡಮಲ್ಲಿ ಎಲ್ಲವೂ ಕೂಡ ಇರುತ್ತೆ. ರಾಜ ಇರ್ತಾನೆ ಅದು ಒಂದು ಕಿಂಗ್ಡಮ್ಗೆ, ಅಲ್ಲೂ ಕೂಡ ಅರಮನೆ, ಮಿನಿಸ್ಟರ್ಸ್ ಇರ್ತಾರೆ, ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲವೂ ಕೂಡ ಇಲ್ಲಿ ಇರುತ್ತೆ. ನೋಡಿ, ದೇರ್ ಇಸ್ ಅ ರಿಯಲ್ ಕಿಂಗ್ಲೆಟ್, ಪ್ಯಾಲೇಸ್, ಕೋರ್ಟರ್ಸ್, ಮಿನಿಸ್ಟರ್ಸ್, ಲಾಸ್, ಕೋರ್ಟ್ ಆಫ್ ಜಸ್ಟಿಸ್, ಬಿಷಪ್ಸ್ ಆ್ಯಂಡ್ ಜನರಲ್ ಎಲ್ಲವೂ ಕೂಡ ಸ್ಮಾಲ್ ಕಿಂಗ್ಡಮ್ ಆದರೂ ಕೂಡ ಸ್ಮಾಲ್ ಕ್ವಾಂಟಿಟಿನಲ್ಲಿ ಎಲ್ಲವೂ ಕೂಡ ಆ ಒಂದು ಸ್ಮಾಲ್ ಕಿಂಗ್ಡಮ್ ಮೊನಾಕೋದಲ್ಲಿ ಇರುತ್ತೆ. ಸೊ ದೇರ್ ಇಸ್ ಆಲ್ಸೋ ಅನ್ ಆರ್ಮಿ, ಇಟ್ಸ್ ಅ ವೆರಿ ಸ್ಮಾಲ್ ಆರ್ಮಿ ಕನ್ಸಿಸ್ಟಿಂಗ್ ಆಫ್ 60 men. ಇವೆಲ್ಲವೂ ಕೂಡ ನಿಮಗೆ MCQನಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳು. ಸೊ ಸಿ, any countries to run that country, that particular government depending upon the some different financial sources, that is taxes. So this Monaco also depending upon the various taxes on commodities, different commodities, that is tobacco, wine and poll tax. So this taxes is not sufficient to run the country. So that kingdom is also depending upon another special revenue sources. What was that special revenue sources? That is ಗೇಮಿಂಗ್ ಹೌಸ್. ಈ ಗೇಮಿಂಗ್ ಹೌಸ್ ಅಂತಕ್ಕಂಥದ್ದು ಆ ಒಂದು ಕಿಂಗ್ಡಮ್ಗೆ ಸಾಕಾಗಷ್ಟು ಹಣವನ್ನು ತಂದು ಕೊಡ್ತಾ ಇರುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ ಇಲ್ಲೀಗಲ್. ಇಟ್ ವಾಸ್ ಬ್ಯಾನ್ಡ್ ಇನ್ ಮೆನಿ ಅದರ್ ಕಂಟ್ರೀಸ್ ಇನ್ ಯುರೋಪ್, ಬಟ್ ಓನ್ಲಿ ಗೇಮಿಂಗ್ ಎಸ್ಟಾಬ್ಲಿಷ್ಮೆಂಟ್ ವಾಸ್ ಎಕ್ಸಿಸ್ಟೆಡ್ ಅಂದರೆ ಅದು ಈ ಮೊನಾಕೋ ಕಿಂಗ್ಡಮಲ್ಲಿ ಮಾತ್ರ. ಯಾಕೆ ಅದನ್ನು ಬ್ಯಾನ್ ಮಾಡಿರೋದಿಲ್ಲ ಅಂತ ಹೇಳಿದ್ರೆ, ಆ ಒಂದು ಮೊನಾಕೋ ಕಿಂಗ್ಡಮಲ್ಲಿ ಇರತಕ್ಕಂಥ ಮೇಜರ್ ರೆವಿನ್ಯೂ ಸೋರ್ಸ್ ಅಂತ ಹೇಳಿದ್ರೆ ಅದು ಈ ಗೇಮಿಂಗ್ ಹೌಸ್. ಆ ಗೇಮಿಂಗ್ ಹೌಸಲ್ಲಿ ಏನು, ಆ ರೌಲೆಟ್ ಆಡ್ತಾ ಇರ್ತಾರೆ. ಅದರಲ್ಲಿ ಜನ ಸೋಲ್ತಾರೋ, ಗೆಲ್ತಾರೋ, ಲಾಸ್ ಆಗ್ತಾರೋ, ವಿನ್ ಆಗ್ತಾರೋ, ಅದೆಲ್ಲ ಸೆಕೆಂಡರಿ ಪಾರ್ಟ್. ಬಟ್ ಯಾರೇ ಕೂಡ ಅಲ್ಲಿಗೆ ಎಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಅವರು ಪೇ ಮಾಡಲೇಬೇಕಾಗುತ್ತೆ. ಸೊ ಅವರು ವಿನ್ ಅಥವಾ ಲಾಸ್, ಸೋತು ಅವರು ಸುಸೈಡೆಲ್ಲ ಮಾಡ್ಕೊಂಡಿರೋದೆಲ್ಲ ಎಕ್ಸಾಂಪಲ್ಸ್ಗಳಿರ್ತವೆ. ಆದರೂ ಕೂಡ ದಟ್ ಕಿಂಗ್ಡಮ್ ವಾಸ್ ನೆವರ್ ಬಾದರ್ಡ್ ಅಬೌಟ್ ಎನಿಥಿಂಗ್. ಸೊ ಆ್ಯಸ್ ಓನ್ಲಿ ದ ಗೇಮಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇನ್ ದ ಮೊನಾಕೋ ಆಗಿರೋದ್ರಿಂದ ಅಕ್ಕಪಕ್ಕ ದೇಶದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಆ ಮೊನಾಕೋಗೆ ಬರ್ತಾ ಇರ್ತಾರೆ, ಆ ರೌಲೆಟನ್ನು ಆಡ್ತಾ ಇರ್ತಾರೆ. ಸೊ ಆ ಗೇಮಿಂಗ್ ಹೌಸಲ್ಲಿ ಸಾಕಾಗಷ್ಟು ಹಣವನ್ನು ಆ ಕಿಂಗ್ಡಮ್ ಪಡ್ಕೊಳ್ತಾ ಇರುತ್ತೆ. ನೋಡಿ ಇಲ್ಲಿ, ಮೊನಾಪೊಲಿ ಇನ್ ಗೇಮಿಂಗ್ ಹೌಸಸ್, ರೌಲೆಟ್ ಬಿಕಾಸ್ ಆಫ್ ಇಟ್ ಮೊನಾಕೋ ಗೌರ್ಮೆಂಟ್ ರೇಕ್ಸ್ ಇನ್ ಮನಿ. ಸೊ ಆ ಒಂದು
ರಾಷ್ಟ್ರ ಇಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಎಲ್ಲವೂ ಕೂಡ ಸ್ಮೂತ್ ವೇನಲ್ಲಿ ಹೋಗ್ತಾ ಇರುತ್ತೆ. ಸೊ ದೇರ್ ವಾಸ್ ಅ ಪ್ರಾಬ್ಲಮ್ ಅಕರ್ಸ್. ವಾಟ್ ವಾಸ್ ದಟ್? ದೇರ್ಸ್ ಅನ್ ಯಂಗ್ ಮ್ಯಾನ್ ಕಮಿಟ್ಸ್ ಅ ಮರ್ಡರ್. ಸೊ ಅನ್ಪ್ರೆಸಿಡೆಂಟೆಡ್ ಈವೆಂಟ್. ಸೊ ಒಂದು ಕೊಲೆ ಆಗ್ಬಿಡುತ್ತೆ. ದೋಸ್ ಪೀಪಲ್ ಆಫ್ ದಟ್ ಮೊನಾಕೋ ಕಿಂಗ್ಡಮ್ ಆರ್ ವೆರಿ ವೆರಿ ಪೀಸ್ಫುಲ್. ಸೊ ಒಳ್ಳೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ಒಂದು ಕೊಲೆ ನಡೆದ್ಬಿಡುತ್ತೆ. ಆ ಒಂದು ಕೊಲೆ ಕೇಸಿನ ವಿಚಾರಣೆ ಯಾವ ರೀತಿ ಆಗುತ್ತೆ, ಯಾವ ರೀತಿ ಜಡ್ಜ್ಮೆಂಟನ್ನು ಅವರು ಕೊಡ್ತಾರೆ, ಮತ್ತು ಏನೆಲ್ಲ ಡಿಸಿಷನ್ನ ತಗೊಳ್ತಾ ಇರ್ತಾರೆ, ಪದೇ ಪದೇ ಡಿಸಿಷನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಏನಕ್ಕೆ ಚೇಂಜ್ ಮಾಡ್ತಾ ಇರ್ತಾರೆ ಎಲ್ಲ ನೋಡ್ತಾ ಹೋಗೋಣ ನೋಡಿ. ಸೊ ಆ ಒಂದು ಕೊಲೆ ನಡೆಯುತ್ತೆ, ಆ ಮರ್ಡರ್ನ ಇಟ್ಕೊಂಡು ಬರ್ತಾರೆ, ಆ ಒಂದು ಅಸೆಂಬಲ್ನ ಮಾಡಿ ಆ ಒಂದು ಕೋರ್ಟಲ್ಲಿ ನಿಲ್ಲಿಸ್ತಾರೆ. ಆಫ್ಟರ್ ದ ಟ್ರಯಲ್ ಫಸ್ಟ್ ಡಿಸಿಷನ್ ವಾಸ್ ಟೇಕನ್ ಬೈ ದ ಕಿಂಗ್. ದಟ್ ವಾಸ್ ಈಸ್ ಹೆಡ್ ಕಟ್ ಆಫ್ ಆಸ್ ಲಾ. ಅವನ ತಲೆಯನ್ನು ಕತ್ತರಿಸ್ತಕ್ಕಂಥದ್ದು ಅಂತೇಳಿ ಒಂದು ತೀರ್ಮಾನವನ್ನು ನೀಡಲಾಗ್ತದೆ. ಸೊ ಟು ಎಕ್ಸಿಕ್ಯೂಟ್ ಇಮ್ ದೇರ್ ಇಸ್ ಆಲ್ಸೋ ಪ್ರಾಬ್ಲಮ್. ಸೊ ಈಚ್ ಇನ್ ಫಾಲೋಯಿಂಗ್ ವಾಟ್ ಆರ್ ದ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸಿ ನಾನ್ ಅವೈಲಬಿಲಿಟಿ ಆಫ್ ಗಿಲೋಟಿನ್ ಆ್ಯಂಡ್ ಎಕ್ಸಿಕ್ಯೂಷನರ್ ಅನ್ಅಫೋರ್ಡಬಲ್. ಸೊ ಆ ಒಂದು ವ್ಯಕ್ತಿಯನ್ನು, ಆ ಮರ್ಡರನ್ನು ಸಾಯಿಸಬೇಕು ಅಂದರೆ ಅದಕ್ಕೆ ಗಿಲೋಟಿನ್ ಮಷಿನ್ ಬೇಕಾಗಿರುತ್ತೆ. ಅದು ಆ ಮೊನಾಕೋ ಕಂಟ್ರಿನಲ್ಲಿ ಇರೋದಿಲ್ಲ. ಆ ಗಿಲೋಟಿನ್ ಮಷಿನ್ ಜೊತೆಗೆ ಅದಕ್ಕೊಂದು ಎಕ್ಸ್ಪರ್ಟ್ ಬೇಕಾಗಿರುತ್ತೆ, ಅದನ್ನು ತಲೆಯನ್ನು ಕತ್ತರಿಸುವವನು, ಅವನು ಕೂಡ ಅಲ್ಲಿ ಇರೋದಿಲ್ಲ. ಸೊ ಫಾರ್ ದಟ್ ದೇ ಅಪ್ರೋಚ್ ದ ನೇಬರಿಂಗ್ ಕಂಟ್ರೀಸ್. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ದಟ್ this Monaco kingdom shares the border between France and Italy. First they have approached a French government, and it's a federal government, so that they charge 16 francs, 16,000 francs ಅವರು ಚಾರ್ಜ್ ಮಾಡ್ತಾರೆ ಫಾರ್ ಬೋತ್ ಎಕ್ಸಿಕ್ಯೂಷನರ್ ಆ್ಯಂಡ್ ಗಿಲೋಟಿನ್ ಮಷಿನ್. ಆ್ಯಂಡ್ ದಿಸ್ ಸೇಮ್ಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಟು ದ ಮೊನಾಕೋ ಕಿಂಗ್ಡಮ್ to go for it. And after that the brother monarch, the another country, that is Italy. So they approach the Italian government, but it seems very less, but again it's too dear, it's too expensive for that criminal to cut off his head. So the Italy government charges 12,000. ಇದು ಕೂಡ ನಿಮಗೆ ಕ್ವಶನ್ ಆಗ್ಬೋದು. ಫ್ರೆಂಚ್ ಗೌರ್ಮೆಂಟ್ ಎಷ್ಟು ಕೇಳ್ತಾ ಇದೆ? 16,000 ಫ್ರಾಂಕ್. ಇಟಲಿ ಗೌರ್ಮೆಂಟ್ 12,000 ಫ್ರಾಂಕ್ಸ್. ಆದರೂ ಕೂಡ ಎವ್ರಿ ಟೈಮಲ್ಲೂ ಕೂಡ ಏನಾಗ್ತದೆ, to kill that person, to execute that person, it becomes more expensive. So after that they went on with a different approach. They called the soldiers, military men, to do the thing. But what they have said? They said that it is not possible for them because they have not trained in such a way to kill a person, execute a person. Allu kuda avaru it do not accept the proposal of executing the man. Allu kuda reject agutte. After again the kingdom, the king and the minister, they have assembled, they have taken another decision. The decision 2 is changing the death penalty into a life imprisonment. See this? What was the next punishment was? That was changed to life imprisonment. Again ಅಲ್ಲೂ ಕೂಡ ಬೇಕಾದಷ್ಟು ಸಮಸ್ಯೆಗಳು ಬರ್ತದೆ. ಅಲ್ಲಿ ಕೂಡ ಒಂದು ಅದಕ್ಕೆ ಒಂದು ಜೈಲ್ ಬೇಕಾಗ್ತದೆ, ಅದಕ್ಕೆ ಒಂದು ಗಾರ್ಡನ್ನ ಅಪಾಯಿಂಟ್ ಮಾಡಬೇಕಾಗುತ್ತೆ, ಅವನಿಗೆ ಪ್ರತಿನಿತ್ಯ ಫುಡ್ಡನ್ನ ಕೊಡಬೇಕಾಗುತ್ತೆ. ಅದು ರಿಸಲ್ಟ್ ಏನಾಗುತ್ತೆ? ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ನೋಡಿ, ದ ಟೈಟಲ್ ಇಟ್ ಸೆಲ್ಫ್ ಸಜೆಸ್ಟ್ಸ್ ಟೂ ಡಿಯರ್ ಅಂದರೆ ಟೂ ಎಕ್ಸ್ಪೆನ್ಸಿವ್ ಅಂತೇಳಿ. ಟು ಮೇಂಟೈನ್ ಅ ಕ್ರಿಮಿನಲ್ ಇಟ್ ಬಿಕಮ್ ಸೋ ಎಕ್ಸ್ಪೆನ್ಸಿವ್ ಟು ದ ಮೊನಾಕೋ ಕಿಂಗ್ಡಮ್. ಸಿ, ಸೊ ದ ಟೋಟಲ್ ಎಕ್ಸ್ಪೆಂಡಿಚರ್ is 600 francs to maintain that criminal for an year. ಸೊ ಇದು ಕೂಡ ತುಂಬ ಎಕ್ಸ್ಪೆನ್ಸಿವ್ ಅಂತ ಆಗೋಗುತ್ತೆ. ಕಿಂಗ್ಗೆ ಯೋಚನೆ ಮಾಡ್ತಾನೆ, ಇಷ್ಟೊಂದೆಲ್ಲ ಖರ್ಚು ಮಾಡೋ ಕ್ರಿಮಿನಲ್ ನಾವು ಮೇಂಟೈನ್ ಮಾಡಬೇಕಾ ಅಂತ ಹೇಳಿ. ಸೊ ಆಫ್ಟರ್ ದಟ್ ಅಗೇನ್ ದೇ ಕಾಲ್ಡ್. ನೆಕ್ಸ್ಟ್ ದೇ ವೆಂಟ್ ಆನ್ ವಿತ್ ಅ ಡಿಸಿಷನ್ 3. ವಾಟ್ ವಾಸ್ ದಟ್? ಆ ಗಾರ್ಡನ್ನು ಡಿಸ್ಮಿಸ್ ಮಾಡೋಣ ನಾವು. ಅದಾದ ನಂತರ ಆ ಗೇಟನ್ನು ಓಪನ್ ಮಾಡಿಬಿಡೋಣ, ಲಾಕನ್ನು ಓಪನ್ ಮಾಡಿಬಿಡೋಣ. ಆ ಕ್ರಿಮಿನಲ್ ಅವಾಗ ಎಸ್ಕೇಪ್ ಆಗ್ತಾನೆ ಅನ್ನೋ ಒಂದು ಇಲ್ಯೂಷನಲ್ಲಿ ಅವ್ರಿಗೆ ಇರ್ತಾರೆ. ಆದರೆ ಅದು ಕೂಡ ಅವರಿಗೆ ಉಲ್ಟಾ ಹೊಡೆಯುತ್ತೆ. ಸಿ ದಟ್ ದೇ ಹ್ಯಾವ್ ಡಿಸ್ಮಿಸ್ ದ ಗಾರ್ಡ್ ಆ್ಯಂಡ್ ಆಫರ್ಸ್ ಸೇಫ್ ಎಸ್ಕೇಪ್. Murderer is offered 600 francs pension for lifetime to leave the king's domain for lifetime. ನೋಡಿ, ಅವನು ಕೂಡ ಹೋಗೋದಿಲ್ಲ. The criminal was reluctant to escape from the prison because he was so comfortable in jail. ತುಂಬ ಒಳ್ಳೆ ರೀತಿಯಲ್ಲಿ ಊಟ ಕೊಡ್ತಾ ಇರ್ತಾರೆ, ಸರಿಯಾಗಿ ಅವ್ನು ನೋಡ್ಕೊಳ್ಳೋಕೆ ಒಬ್ಬ ಗಾರ್ಡ್ ಕೂಡ ಇರ್ತಾನೆ, ಟೈಮ್ಗೆ ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಆ ಜೈಲಲ್ಲೇ ಇದ್ದು ಕೂಡ ಅವನು ಕೆಲಸ ಮಾಡೋದನ್ನೆಲ್ಲ ಮರೆತು ಬಿಡ್ತಾನೆ. ಸೊ ದ ಕಿಂಗ್ ಸೆಂಟ್ ಅ ಮಿನಿಸ್ಟರ್ ಟು ಆಸ್ಕ್ ಅಬೌಟ್ ಇಟ್ ರಿಗಾರ್ಡಿಂಗ್ ದ ವೈ ದ ಕ್ರಿಮಿನಲ್ ವಾಸ್ ರಿಲೆಕ್ಟೆಂಟ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಇವಾಗ ಹೊರಗಡೆ ಹೋದರೆ ಯಾರು ಕೂಡ ನನಗೆ ಮರ್ಯಾದೆಯನ್ನು ಕೊಡೋದಿಲ್ಲ, ಯಾರು ಕೂಡ ನನಗೆ ಕೆಲಸವನ್ನು ಕೊಡೋದಿಲ್ಲ, ಯಾರ ಹತ್ರ ಹೋದರೂ ಕೂಡ ಅವರು ನನ್ನ ಹತ್ರ ಮಾತು ಕೂಡ ಆಡೋದಿಲ್ಲ. ಸೊ ಈಗಿನ ಸಂದರ್ಭದಲ್ಲಿ ನಾನು ಹೋಗಿ ಏನು ಮಾಡಲಿ, ಸೊ ಹಾಗಾಗಿ ನಾನು ಇಲ್ಲೇ ಇರ್ತೇನೆ ಅಂತೇಳಿ ಅವನು ಹೇಳಿದಾಗ, ಸೊ ಅದು ಕೂಡ ಇಂಪಾಸಿಬಲ್ ಟಾಸ್ಕ್ ಆಗಿ ಏನು ಮಾಡ್ತಾರೆ, ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ಫೈನಲ್ ಡಿಸಿಷನ್ ಏನು ಅಂತ ಹೇಳಿದ್ರೆ ಅವನಿಗೆ ಪೆನ್ಷನ್ ಕೊಟ್ಟು ಕಳಿಸ್ತಕ್ಕಂಥ. ನೋಡಿ ಎಂಥ ಒಂದು ದುರ್ವ್ಯವಸ್ಥೆ ಆಗಿದೆ ಇಲ್ಲಿ. ಆ ಕೊಲೆ ಮಾಡಿದಂಥ ಕ್ರಿಮಿನಲ್ಗೆ ಶಿಕ್ಷೆಯ ಬದಲಾಗಿ ಅವನಿಗೆ ಪೆನ್ಷನ್ ಕೊಡ್ತಾ ಇದ್ದಾರೆ, ಅವಾರ್ಡ್ ಕೊಡ್ತಾ ಇದ್ದಾರೆ. 600 ಫ್ರಾಂಕ್ಸ್
ಪ್ರತಿ ತಿಂಗಳು ಬಂದು ಈ ಪೆನ್ಷನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ. ಸೊ ಸಿ ದಟ್ ದೇ ಆಫರ್ಡ್ 600 ಫ್ರಾಂಕ್ ಪೆನ್ಷನ್ ಫಾರ್ ಲೈಫ್ ಟೈಮ್ ಟು ಲೀವ್ ದ ಕಿಂಗ್ಸ್ ಡೊಮೈನ್ ಫಾರ್ ಲೈಫ್ ಟೈಮ್. ಆ ಒಂದು ರಾಜ್ಯವನ್ನು ಬಿಟ್ಟು ಹೋಗಬೇಕು ಅವನು, ಮತ್ತೆ ಈ ಕಡೆ ಬರಬಾರ್ದು ಅಂತ ಹೇಳಿ ಅವನಿಗೆ 600 ಫ್ರಾಂಕ್ಸ್ನ ತೀರ್ಮಾನ ಮಾಡಿ ಕಳಿಸ್ತಾರೆ. ಅದರಲ್ಲಿ 1/3 ಆಫ್ ಆನ್ಯುಟಿಯನ್ನು ಅವ್ನು ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾನೆ, ಓಡ್ತಾನೆ. ಸೊ ಗಿವನ್ 1/3 ಆಫ್ ಆನ್ಯುಟಿ ಇನ್ ಅಡ್ವಾನ್ಸ್, ಮರ್ಡರರ್ ಬೈಸ್ ಲ್ಯಾಂಡ್ಸ್ ಅಂಡ್ ಸ್ಟಾರ್ಟ್ಸ್ ಮಾರ್ಕೆಟ್ ಗಾರ್ಡನಿಂಗ್ ಮಾಡ್ಕೊಂಡು ಅವನು ಜೀವನವನ್ನು ಕಳಿತಾನೆ. ಸಮ್ಟೈಮ್ ಅವನು ಕೂಡ ಗೇಮಿಂಗ್ ಹೌಸ್ಗೆ ಹೋಗ್ತಾನೆ, ರೋಲೆಟ್ನ ಆಡ್ತಾನೆ, ಬಟ್ ವಾಪಸ್ ಬರ್ತಾನೆ. ಸೊ ಅವನ ಕಂಫರ್ಟಬಲ್ ಲೈಫ್ನ ಆಫ್ಟರ್ ದಟ್ ಈ ಲೀಡ್ಸ್ ಅನ್ನೋದನ್ನ ಈ ಚಾಪ್ಟರ್ ಹೇಳ್ತಾ ಅಲ್ಲಿಗೆ ಇದು ಮುಗಿಯುತ್ತೆ. ನೋಡಿ ದ ಟೈಟಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಟು ಡಿಯರ್ ಇಸ್ ಜಸ್ಟಿಫೈಡ್. ಪ್ರತಿಯೊಂದು ಹಂತದಲ್ಲೂ ಕೂಡ ದ ಮೇಂಟೈನಿಂಗ್ ದ ಕ್ರಿಮಿನಲ್ ಟು ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಅದು ಕೂಡ ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ದೇ ಅಪ್ರೋಚ್ ದ ಫ್ರಾನ್ಸ್ ಆ್ಯಂಡ್ ಇಟಲಿ ಅಗೇನ್ ದಟ್ ಬಿಕಮ್ ಇವರು 16,000 ಕೇಳ್ತಾರೆ, ಅವರು 12,000 ಕೇಳ್ತಾರೆ. ಆಗಲೂ ಕೂಡ ಅವ್ರಿಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಅದಾದಮೇಲೆ ಅವನನ್ನು ಲೈಫ್ ಇಂಪ್ರಿಸನ್ಮೆಂಟ್ ಮಾಡ್ತಾರೆ. ಆಗಲೂ ಕೂಡ ಅವನ್ನ ಮೇಂಟೈನ್ ಮಾಡೋದಕ್ಕೆ ಅವನಿಗೆ ಫುಡ್ ಕೊಟ್ಟು ಒಬ್ಬ ಗಾರ್ಡನ್ನ ಅಪಾಯಿಂಟ್ ಮಾಡಿ, ಆಗಲೂ ಕೂಡ ತುಂಬ ಕಷ್ಟ ಆಗುತ್ತೆ, ಎಕ್ಸ್ಪೆನ್ಸಿವ್ ಅಂತ ಹೇಳಿದಾಗ ಮತ್ತೆ ಅವನಿಗೆ ಪೆನ್ಷನ್ ಕೊಟ್ಟು ಕಳಿಸೋಣ ಅಂತೇಳಿ ಡಿಸೈಡ್ ಮಾಡ್ತಾರೆ. ಆದರೆ ಅದು ಕೂಡ ಅವ್ರಿಗೆ ಎಕ್ಸ್ಪೆನ್ಸ್ ಆಗಿರುತ್ತೆ, ಬಟ್ they left with no chances. So ಹಾಗಾಗಿ this chapter, the title 2 dear is justified because per capita income of Monaco is 2 francs expenditure to cope up with the murderer. ಸೊ ಜನಗಳ ದುಡ್ಡನ್ನು ತಗೊಂಡು ಈ ರೀತಿಯಲ್ಲಿ ವೇಸ್ಟ್ ಆಗಿ ಆ ರಾಜ ಏನು ಮಾಡ್ತಾ ಇರ್ತಾನೆ, ಖರ್ಚು ಮಾಡ್ತಾ ಇರ್ತಾನೆ. ಸೊ ಇದು ಒಂದು ಪ್ಯಾರಡಿ, ಅಂದರೆ ಒಂದು ಮಾಕರಿ ಆಫ್ ದಿಸ್ ಮಾಡರ್ನ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅದನ್ನು ಈ ಲಿಯೋ ಟಾಲ್ಸ್ಟಾಯ್ ಅನ್ನೋರು ಈ ಸ್ಟೋರಿ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ನೋಡಿ ಇಲ್ಲಿ, ಸೊ ದಟ್ ಕಮ್ಸ್ ಅಪ್ ಟು 600 ಫ್ರಾಂಕ್ಸ್ ಪರ್ ಇಯರ್ ಫಾರ್ ಇಸ್ ರಿಮೈನಿಂಗ್ ಲೈಫ್. ಇಟ್ಸ್ ಟು ಡಿಯರ್, ಇಟ್ಸ್ ಟು ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ದ ಕಿಂಗ್ಡಮ್. ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ರಿಮೆಂಬರ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ಪಾಠವನ್ನು ಕೇಳಿದರೆ, ಈ ಪಾಠವನ್ನು ಮೊದಲೇ ಒಂದು ಸಲ ಈ ಲೆಸನನ್ನು ಓದ್ಕೊಂಡಿದ್ರೆ, ಈ ಪಾಯಿಂಟ್ಸ್ಗಳನ್ನು ನೋಡಿದಾಗ ಯು ಕ್ಯಾನ್ ಕನೆಕ್ಟ್ ದ ಈಚ್ ಪಾಯಿಂಟ್ಸ್ ಆ್ಯಂಡ್ ಯು ಕ್ಯಾನ್ ಕನ್ಸಾಲಿಡೇಟ್. ಸೊ ಯು ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್. MCQಗೆಲ್ಲ ಈ ಪಾಯಿಂಟ್ಸ್ ಎಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಸರಿಯಾದ ರೀತಿಯಲ್ಲಿ ನೋಡಬೇಕು. ನೋಡಿ, ಮೊದಲನೇ ಪಾಯಿಂಟಿಂದ ಲಾಸ್ಟ್ ಪಾಯಿಂಟ್ವರೆಗೂ ಕೂಡ ಸರಿಯಾಗಿ ನೀವು ಗಮನದಲ್ಲಿ ಇಟ್ಕೊಂಡು ನೋಡ್ಕೋಬೇಕು. MCQಗೆ ಇದೇ ಪಾಯಿಂಟ್ಸ್ಗಳನ್ನ ಅವರು ಕೇಳ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ಪಾಯಿಂಟ್ಸ್ ಫಾರ್ ಲೆಂತಿ ಆನ್ಸರ್. ಸೊ ನೀವು ಲೆಂತಿ ಆನ್ಸರ್ ಈಗ 3 ಮಾರ್ಕ್ಸ್ಗೆ ಕೇಳ್ಬೋದು ಅಥವಾ 4 ಮಾರ್ಕ್ಸ್ಗೆ ಕೇಳ್ಬೋದು. ಯಾವ ರೀತಿ ನೀವು ಇದನ್ನು ಆನ್ಸರ್ ಬರೀತಾರೆ ಅಂತ ಹೇಳಿದ್ರೆ ನೋಡಿ, ಸೊ ಈ ಒಂದು ಯಾವುದೇ ಒಂದು ಆನ್ಸರ್ನ ಬರೀಬೇಕಾದ್ರೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋದಕ್ಕೆ ಹೋಗ್ಬೇಕಾದ್ರೆ ಯು ಮಸ್ಟ್ ಗಿವ್ ಸಮ್ ಪ್ರಾಪರ್ ಇಂಟ್ರೊಡಕ್ಷನ್ ಟು ದ ಆನ್ಸರ್. ಸೊ ನೋಡಿ, 2 Dear is a fascinating short story by Count Leo Tolstoy, a famous Russian writer. ಇಷ್ಟು ಬರೋದೇ ಸಾಕಾಗ್ತದೆ. ಯಾರು ರೈಟರ್? ಲಿಯೋ ಟಾಲ್ಸ್ಟಾಯ್. ಯಾರು, ಎಲ್ಲಿಂದ ಅವನು? ರಷ್ಯಾ ಒಂದು ದೇಶದಿಂದ ಇರ್ತಾನೆ. ಸೊ ಇಷ್ಟು ಒಂದು ಆಥರ್ ಇಂಟ್ರೊಡಕ್ಷನ್ ಬರೋದ್ರೆ ಸಾಕು. ಮೊದಲೆಲ್ಲ ಜಾಸ್ತಿ ಬರೀತಾ ಇದ್ರಿ, 6 ಮಾರ್ಕ್ಸ್ಗೆಲ್ಲ ಬರೀಬೇಕಾದ್ರೆ. ಇವಾಗ ಆ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ 3 ಮಾರ್ಕ್ಸ್ಗೆ ಮತ್ತು 4 ಮಾರ್ಕ್ಸ್ಗೆ ಅಂತ ಬಂದಾಗ 1 or 2 ಲೈನಲ್ಲಿ ಇಂಟ್ರೊಡಕ್ಷನ್ ಆಫ್ ದ ಆಥರ್ ಮತ್ತೆ ಚಾಪ್ಟರ್ನ ಬರೋದೆ. ದಟ್ಸ್ ಎನಫ್. 2 Dear is a fascinating short story by Count Leo Tolstoy, a famous Russian writer. ನೋಡಿ, ಅದಾದಮೇಲೆ ನೀವು ಈ ಒಂದು ಸ್ಟೋರಿಗೆ ಎಸ್ಪೆಷಲಿ 4 ಮಾರ್ಕ್ಸ್ ಎಲ್ಲ ಬರೆಯಕ್ಕೆ ಹೋಗ್ಬೇಕಾದ್ರೆ ನೀವು ಒಂದು ಪ್ರಾಪರ್ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ವಾಟ್ ದಿಸ್ ಸ್ಟೋರಿ ಇಸ್ ಗೋಯಿಂಗ್ ಟು ಟಾಕ್ ಅಬೌಟ್ ಅಂತ ಹೇಳಿ. ದ ಸ್ಟೋರಿ ಇಸ್ ಅ ಪ್ಯಾರಡಿ ಅಂದ್ರೆ ಮಾಕರಿ ಅಂತ ಹೇಳಿ, ಆಫ್ ಒನ್ ಆಫ್ ದ ಮಾಡರ್ನ್ ಸಿಸ್ಟಮ್ ಆಫ್ ಗವರ್ನೆನ್ಸ್. It takes place in a small kingdom called Monaco near France and Italy. It mainly ridiculous ways of bringing criminals to book and dispensing justice in modern states. The story is narrated in a matter-of-fact tone, but with an undercurrent of sarcasm. ಸೊ ಒಂದು ಈ ಲಿಯೋ ಟಾಲ್ಸ್ಟಾಯ್ ಈ ಒಂದು ಮಾಡರ್ನ್ ಸಿಸ್ಟಮ್ ಆಫ್ ಗವರ್ಮೆಂಟ್ ಅನ್ನು ಮಾಕ್ ಮಾಡೋ ರೀತಿಯಲ್ಲಿ ಇದನ್ನ ಹೇಳಿದ್ದಾನೆ. ನೋಡ್ತಾ ಹೋಗೋಣ ಈ ಸ್ಟೋರಿ ಏನು ಹೇಳುತ್ತೆ ಅಂತ ಹೇಳಿ. ಸೊ ಆಲ್ರೆಡಿ ಆ ಪಾಯಿಂಟ್ಸ್ನ ಎಲ್ಲ ಕೂಡ ರಿಮೆಂಬರ್ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಯಾವ ಪಾಯಿಂಟ್ ಎಲ್ಲ ನೋಡಿದ್ವಿ ಅಂತ ಹೇಳಿ ಫಸ್ಟ್ ನೋಡೋಣ. ಆಸ್ ಇಟ್ ಈಸ್ ಅ ಟಾಯ್ ಕಿಂಗ್ಡಮ್, ದ ನಂಬರ್ ಆಫ್ ಪೀಪಲ್ ಓವರ್ ದೇರ್ ಇಸ್ ವೆರಿ ಮೀಗರ್. ದ ರೆವೆನ್ಯೂ earned there is very limited. The king was unable to meet out the growing expenses. Hence, he thought of raising it by starting a gaming house, which fetches more revenue to the kingdom. For the king, people losing or winning the game didn't concern. He was more particular about his revenue. ನೋಡಿ, that was a very small kingdom. Day by day, ದಿನ ಕಳೀತಾ ಇದ್ದಂಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. So the king was depending upon some sources of revenue from the taxes. What are those taxes? Tobacco, wine and poll tax. That was not sufficient to run the country. So that government need to
ಫೈಂಡ್ ಔಟ್ ದ ಡಿಫ್ರೆಂಟ್ ರೆವಿನ್ಯೂ ಸೋರ್ಸಸ್ ಟು ರನ್ ದ ಕಂಟ್ರಿ. ಸೊ ಹಾಗಾಗಿ ಅವನು ಆ ಕಿಂಗ್ಡಮಲ್ಲಿ ಆ ರಾಜ ಏನು ಮಾಡ್ತಾನೆ, ಈ ಸ್ಟಾರ್ಟೆಡ್ ವಿತ್ ದ ಗೇಮಿಂಗ್ ಹೌಸಸ್. ದಟ್ ಗೇಮಿಂಗ್ ಹೌಸಸ್ ದಟ್ ಈಸ್ ನಾಟ್ ಅ ಲೀಗಲ್, ದಟ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್, ಬಟ್ ದಟ್ ಈಸ್ ರೂಲ್ಡ್ ಬೈ ಅ ಕಿಂಗ್. ದಟ್ ಕಿಂಗ್ ಹ್ಯಾಡ್ ಅ ಮೊನಾಪಲಿ. ಆ ರಾಜ ಏನು ಮಾಡ್ತಾನೆ, ಅದನ್ನು ಕಂಟ್ರೋಲ್ ಇಟ್ಕೊಂಡಿರ್ತಾನೆ. ಸೊ ದಟ್ ಗೇಮಿಂಗ್ ಹೌಸಸ್ ವರ್ ಬ್ಯಾನ್ಡ್ ಇನ್ ಎಂಟೈರ್ ಯುರೋಪ್, ಬಟ್ ಓನ್ಲಿ ಗೇಮಿಂಗ್ ಎಸ್ಟಾಬ್ಲಿಷ್ಮೆಂಟ್ ವಾಸ್ ದೇರ್ ಅಂತ ಹೇಳಿದ್ರೆ ಅದು ಮೊನಾಕೋದಲ್ಲಿ ಮಾತ್ರ. ಇವನ ಹಣಕ್ಕೋಸ್ಕರ, ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಅವನು ಆ ಗೇಮಿಂಗ್ ಹೌಸನ್ನು ಇವನ ಕಂಟ್ರಿನಲ್ಲಿ ಪ್ರೊಹಿಬಿಟ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಬೇರೆ ದೇಶದ ಜನಗಳೆಲ್ಲ ಮೊನಾಕೋಗೆ ಬರ್ತಾ ಇರ್ತಾರೆ, ಅವರು ಗೇಮಿಂಗ್ ಹೌಸ್ಗೆ ಹೋಗಿ ಆಟವನ್ನು ಆಡ್ತಾ ಇರ್ತಾರೆ. ಸೋಲ್ಲಿ ಗೆಲ್ಲಿ ಅದು ರಾಜನಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವನಿಗೆ ದುಡ್ಡು ಬಂದರೆ ಅಷ್ಟೇ ಸಾಕು ಅನ್ನೋ ರೀತಿಯಲ್ಲಿ ಅವನು ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ತುಂಬ ಸ್ಮಾಲ್ ಕಿಂಗ್ಡಮ್ ಆಗಿರುತ್ತೆ. ಎಷ್ಟು ಅಂದರೆ ಒಂದು 7,000 ಜನ ಪಾಪ್ಯುಲೇಷನ್ ಇರ್ತಾರೆ ಅಲ್ಲಿ. ಸ್ಮಾಲ್ ಒಂದು ಆರ್ಮಿ ಇರುತ್ತೆ, ಒಂದು 60 ಜನ ಇರ್ತಕ್ಕಂಥ ಒಂದು ಆರ್ಮಿ ಕೂಡ ಇರುತ್ತೆ. ಸೊ ಆಫ್ಟರ್ ದಟ್, ಕನ್ಸಿಡರಿಂಗ್ ದ ಡೈರ್ ಕಾನ್ಸಿಕ್ವೆನ್ಸಸ್ ಆಫ್ ದ ಗೇಮ್, ದ ಅದರ್ ಸ್ಟೇಟ್ಸ್ ನಿಯರ್ ಬೈ ಮೊನಾಕೋ prohibited and ಬ್ಯಾನ್ಡ್ ಇಟ್. ಸೊ ಎಲ್ಲವೂ ಕೂಡ ನೋಡಿರ್ತಾರೆ, ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ನಾವು ಅಂತ ಹೇಳಿ ಎಲ್ಲವೂ ಕೂಡ ಬ್ಯಾನ್ ಮಾಡ್ತಾ ಮೊನಾಕೋ ಮಾಡಿರೋದಿಲ್ಲ. ಆಸ್ ಮೊನಾಕೋ ವಾಸ್ ದ ಓನ್ಲಿ ಪ್ಲೇಸ್ ಫಾರ್ ಕನ್ವೀನಿಯನ್ಸ್, ದ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಾರ್ನರ್ಸ್ ಆಫ್ ದ ವರ್ಲ್ಡ್ came over there and flooded the revenue of the king of Monaco irrespective of their winning or losing. ಸೋತ್ರು ಅಂತ ಹೇಳಿ ಸೂಸೈಡ್ ಎಲ್ಲ ಮಾಡ್ಕೊಂಡಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳೆಲ್ಲ ತುಂಬ ಇರ್ತವೆ. ಆದರೂ ಕೂಡ ಅವನೇನು ಮಾಡ್ತಾನೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ವಿನ್ ಆರ್ ಲೂಸ್ ಅದು ಅವರಿಗೆ ಬಿಟ್ಟಿದ್ದು. ರಾಜನಿಗೆ ಏನು ಹಣ ಬಂದರೆ ಸಾಕು, ಟ್ಯಾಕ್ಸ್ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ಅವನು ಇರ್ತಾನೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವುದಿದೆ ಇಲ್ಲಿ, ದಿಸ್ ದ ಪೀಪಲ್ ಆಫ್ ಮೊನಾಕೋ ವರ್ ಪೀಸ್ ಲವಿಂಗ್. ಸೊ ಒಂದೇನಾಯಿತು, ಯಾವುದು ಕಿಂಗ್ಡಮ್ ಅಂತ ಆಯಿತು, ದ ಡಿಸ್ಕ್ರಿಪ್ಷನ್ ಆಫ್ ದ ಕಿಂಗ್ಡಮ್ ಆಗಿದೆ. ಸೊ ದಟ್ ಶೇಸ್ ದ ಬಾರ್ಡರ್ ಬಿಟ್ವೀನ್ ಫ್ರಾನ್ಸ್ ಆ್ಯಂಡ್ ಇಟಲಿ ಆನ್ ಮೆಡಿಟೇರಿಯನ್ ಸಿ ಆ್ಯಂಡ್ 7,000 inhabitants, 60 men consisted in the army. ಇಷ್ಟೆಲ್ಲ ಆಗುತ್ತೆ. ದ ಕಿಂಗ್ಡಮ್ ವಾಸ್ ಡಿಪೆಂಡಿಂಗ್ ಅಪಾನ್ ದ ಸ್ಪೆಷಲ್ ರೆವಿನ್ಯೂ ಸೋರ್ಸಸ್ ನೇಮ್ಡ್ ದಟ್ ಈಸ್ ಕಾಲ್ಡ್ ಗೇಮಿಂಗ್ ಹೌಸಸ್. ಓಕೆ, ಅಷ್ಟೆಲ್ಲ ಆದ ನಂತರ ದ ಪೀಪಲ್ ಆಫ್ ಮೊನಾಕೋ ವರ್ ಪೀಸ್ ಲವಿಂಗ್. ಸೊ ದಿಸ್ ಈಸ್ ನಾವು ನೋಡಬೇಕು, ಯಾಕೆ ಅವರು ಅಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಟು ಹ್ಯಾಂಡಲ್ ಅ ಕೇಸ್ ಅಂತ ಹೇಳಿದ್ರೆ, ದೇ ನೆವರ್ ಎಕ್ಸ್ಪೀರಿಯನ್ಸ್ಡ್ ಸಚ್ ಕೇಸಸ್ ಅರ್ಲಿಯರ್. ದ ಪೀಪಲ್ ಆಫ್ ಮೊನಾಕೋ ವರ್ ಪೀಸ್ ಲವಿಂಗ್. ಇದೆಲ್ಲ ನೀವು ಆನ್ಸರ್ಲಿ ಬರೀಬೇಕು. ಸೊ ಒನ್ ಡೇ ದೇರ್ ವಾಸ್ ಅ ಹಿಚ್ ಇನ್ ದ ಸ್ಟೋರಿ. ದ ಪೀಸ್ ಲವಿಂಗ್ ಕಂಟ್ರಿ ವಾಸ್ ಸ್ಟ್ರೆಡ್ ಬೈ ಅ ಮರ್ಡರ್. ದ ಕೌನ್ಸಿಲ್ ವಾಸ್ ಅಸೆಂಬಲ್ಡ್ ಆ್ಯಂಡ್ ದ ಮರ್ಡರ್ ವಾಸ್ ಅವಾರ್ಡೆಡ್ ಡೆತ್ಸ್. ಸೊ ಒಬ್ಬ ಕೊಲೆ ಮಾಡಿರ್ತಾನೆ, ಅವನ್ನ ಇಟ್ಕೊಂಡು ಬರ್ತಾರೆ, ಅವ್ನಿಗೆ ಏನು ಮಾಡ್ತಾರೆ, ಒಂದು ಪನಿಷ್ಮೆಂಟನ್ನು ಕೊಡ್ತಾರೆ, ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಅದೇನು ಅಂದರೆ ಡೆತ್ ಪೆನಾಲ್ಟಿ, ಕ್ಯಾಪಿಟಲ್ ಪನಿಷ್ಮೆಂಟ್. ಸೊ ಆ್ಯಸ್ ಇಟ್ ವಾಸ್, ನೋಡಿ ಆ ಡೆತ್ ಪೆನಾಲ್ಟಿ ಮಾಡಬೇಕು ಅಂದರೆ ಆ ಒಂದು ದೇಶದಲ್ಲಿ ಗಿಲೋಟಿನ್ ಮಷಿನ್ನಲ್ಲಿ ಒಂದು ತಲೆಯನ್ನು ಕತ್ತರಿಸಿ ಆ ಎಕ್ಸಿಕ್ಯೂಷನರ ತಲೆಯನ್ನು ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ದಟ್ ಹ್ಯಾಸ್ ಟು ಬಿ ಬಿಹೆಡೆಡ್. ನೋಡಿ, ಆ್ಯಸ್ ಇಟ್ ವಾಸ್ ಅ ಪರ್ಟಿನೆಂಟ್ ದಟ್ ದ ಮರ್ಡರರ್ ಶುಡ್ ಬಿ ಬಿಹೆಡೆಡ್. ಇಲ್ಲಿ ಇಟ್ಕೊಂಡಿದ್ದಾನಲ್ಲ ನೋಡಿ, ಇಲ್ಲಿ ಈ ರೀತಿ ಅವನು ತಲೆಯನ್ನು ಕತ್ತರಿಸಿ ಆ ಕ್ರಿಮಿನಲ್ನ ಇಟ್ಕೊಳ್ಬೇಕಾಗುತ್ತೆ ಕೈಯಲ್ಲಿ. ಸೊ ದೇರ್ ವಾಸ್ ಇಚ್ ಇನ್ ದ ಸ್ಟೋರಿ. ಅದನ್ನು ಮಾಡಬೇಕು ಅಂದರೆ ದೇ ಆರ್ ಇನ್ ನೀಡ್ ಆಫ್ ಗಿಲೋಟಿನ್ ಮಷಿನ್ ಆ್ಯಂಡ್ ಅನ್ ಎಕ್ಸಿಕ್ಯೂಷನ್. ಇದೇ ಗಿಲೋಟಿನ್ ಮಷಿನ್. ಇಲ್ಲಿ ಅವ್ರಿಗೆ ತಲೆಯನ್ನು ಹಾಕಿ ಮೇಲಿಂದ ಒಂದು ಬಿಡ್ತಾರೆ, ಅಲ್ಲಿ ತಲೆಯನ್ನು ಕತ್ತರಿಸ್ತಾರೆ. ಸೊ ಅದಕ್ಕೆ ಒಬ್ಬ ಎಕ್ಸಿಕ್ಯೂಷನರ್ ಬೇಕಾಗ್ತಾನೆ ಮತ್ತು ಗಿಲೋಟಿನ್ ಮಷಿನ್ ಬೇಕಾಗ್ತದೆ. ಇವೆರಡು ಕೂಡ ಮೊನಾಕೋ ಕಿಂಗ್ಡಮ್ನಲ್ಲಿ ಇರೋದಿಲ್ಲ. So see the story as there was neither a guillotine nor an executioner to perform the deed. ಆ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿ ಯಾವುದು ಕೂಡ ಇರೋದಿಲ್ಲ, ಎಕ್ಸಿಕ್ಯೂಷನರ್ ಇರೋದಿಲ್ಲ, ಗಿಲೋಟಿನ್ ಮಷಿನ್. ಮತ್ತು ಏನು ಮಾಡಬೇಕು ಅವರು, ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಸೊ ಅಗೈನ್ ಮತ್ತೊಂದು ಸಲ ಕೌನ್ಸಿಲ್ನ ಕರೀತಾರೆ. ಅಗೇನ್ ದ ಕೌನ್ಸಿಲ್ ವಾಸ್ ಸಮನ್ಡ್ ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ that the nearby states of Italy and France should be consulted in this regard. ಅಕ್ಕಪಕ್ಕ ಇರ್ತಕ್ಕಂಥ ಫ್ರಾನ್ಸ್ ಮತ್ತು ಇಟಲಿಯನ್ನು ಕನ್ಸಲ್ಟ್ ಮಾಡ್ತಾರೆ. ಸೊ ನಮಗೆ ಗಿಲೋಟಿನ್ ಮೆಷಿನ್ ಬೇಕಾಗಿದೆ, ನಮಗೆ ಒಬ್ಬ ಎಕ್ಸಿಕ್ಯೂಷನರ್ ಬೇಕಾಗಿದೆ, ಒಬ್ಬ ಮರ್ಡರ್ಗೆ ಶಿಕ್ಷೆ ಕೊಡಬೇಕಂತೇಳಿ ಅವ್ರಿಗೆ ಅಪ್ರೋಚ್ ಮಾಡಿದಾಗ ವಾಟ್ ವಾಸ್ ದ ರಿಸಲ್ಟ್? ದ ಮ್ಯಾಟರ್ ಆಫ್ ಎಕ್ಸ್ಪೆನ್ಸಸ್ ವಾಸ್ ರಾದರ್ ಸಿವಿಯರ್ ಆಸ್ ಇಟ್ ಕಮ್ ಅರೌಂಡ್ 16,000 francs ಫ್ರಮ್ ಫ್ರಾನ್ಸ್ ಹೇಳುತ್ತೆ 16,000 francs ಕೊಟ್ಟರೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಇಟಲಿನಲ್ಲಿ 12,000 francs ಅಂತೇಳಿ ಅವರು ಕೂಡ ಚಾರ್ಜ್ ಮಾಡ್ತಾರೆ. ಬಟ್ ಇವೆರಡು ಕೂಡ ಆ ಒಂದು ಸ್ಮಾಲ್ ಕಿಂಗ್ಡಮ್ಗೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಬೇಡ ಅಂತೇಳಿ ಬೇರೆ ಒಂದು ಡಿಸಿಷನ್ನ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ಮತ್ತೆ ಅಸೆಂಬಲ್ಡ್ ಆಗ್ತಾರೆ, ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಆವಾಗ ಏನು ಮಾಡೋದು ಅಂತೇಳಿ ತದನಂತರ ಅವ್ರು ಏನು ಮಾಡ್ತಾರೆ, ಆ ಒಂದು ಡೆತ್ ಪೆನಾಲ್ಟಿನ ಚೇಂಜ್ ಮಾಡ್ತಾರೆ. ನೋಡಿ, ಫ್ರಾನ್ಸ್ ಅವ್ರು ಏನು ಹೇಳಿರ್ತಾರೆ, 16,000 francsನ ಕೇಳ್ತಾರೆ. ಇಟಲಿ ಅವ್ರು ಏನು ಮಾಡ್ತಾರೆ,
12,000 francs ಕೇಳ್ತಾರೆ. ಸೊ ದಿಸ್ ಗೆಸ್ಟರ್ ಆಫ್ ಅ ಕಿಂಗ್ ವುಡ್ ಸ್ಟೀರ್ ದ ಪೀಸ್ ಅಮಾಂಗ್ ದ ಪೀಪಲ್ ಆಸ್ ಇಟ್ ವುಡ್ ಬಿ ಅ ಬರ್ಡನ್ ಫಾರ್ ದೆಮ್. ದ ಅಸಿಸ್ಟೆನ್ಸ್ ಫ್ರಮ್ ಇಟಾಲಿಯನ್ ಗವರ್ಮೆಂಟ್ ಆಲ್ಸೋ ರಿಸಲ್ಟೆಡ್ ಇನ್ ನಥಿಂಗ್. ಸೊ ಅಲ್ಲೆಲ್ಲ ಹೋಗಿ ಅವ್ರು ಏನು ಮಾಡ್ತಾರೆ, ಯಾವುದು ಕೂಡ ಯೂಸ್ ಆಗೋದಿಲ್ಲ. ಮತ್ತೆ ಏನು ಮಾಡ್ತಾರೆ, ಕಿಂಗ್ ಕರೀತಾರೆ. ಸೊ ಅದಾದಮೇಲೆ hence it was decided that as there was no alternative, the jury decided to convert the death sentence. ನೋಡಿ, ಮೊದಲೇ ಅವನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಡೆತ್ ಪೆನಾಲ್ಟಿಯನ್ನು ಕೊಟ್ಟಿರ್ತಾರೆ. ಇವಾಗ ಅದನ್ನು ಮಾಡಲಿಕ್ಕೆ ಆಗ್ತಾ ಇರಲ್ಲ, ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಡ್ತಾರೆ ಅವರ ಒಂದು ವರ್ಡಿಕ್ಟ್ನ. ಏನಂತ ಹೇಳಿ, ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ ಅಂತ ಹೇಳಿ ನಾವು ಕನ್ನಡದಲ್ಲಿ ಏನು ಕರಿತೇವೆ ಅದನ್ನು ಮಾಡ್ತಾರೆ. ಸೊ ಆದರೂ ಕೂಡ ಇದರಲ್ಲೂ ಕೂಡ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಒಂದು ಸಮಸ್ಯೆ ನಂತರ ಮತ್ತೊಂದು ಸಮಸ್ಯೆ, ಪ್ರತಿಯೊಂದು ನಿರ್ಧಾರವನ್ನು ತಗೊಂಡಾಗಲೂ ಕೂಡ ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲದರಲ್ಲೂ ಕೂಡ ಈ ಒಂದು ಪ್ರಿಸ್ನರ್ ಏನು ಮಾಡ್ತಾನೋ ಎಸ್ಕೇಪ್ ಆಗ್ತಾನೆ ಇರ್ತಾನೆ. ನೋಡಿ, ಅವನಿಗೆ ನೆಕ್ಸ್ಟು ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಕೊಟ್ಟಾಗ ಅವನಿಗೊಂದು ಸಣ್ಣ ಒಂದು ರೂಮ್ ಬೇಕಾಗುತ್ತೆ, ಅಂದರೆ ಒಂದು ಜೈಲ್ ರೀತಿಯಲ್ಲಿ ಬೇಕಾಗ್ತದೆ. ಅದಕ್ಕೊಬ್ಬ ಗಾರ್ಡನ್ ಅಪಾಯಿಂಟ್ ಮಾಡಬೇಕಾಗುತ್ತೆ, ಪ್ರತಿನಿತ್ಯ ಅವನಿಗೆ ಫುಡ್ನ ಕೊಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಅವ್ರಿಗೆ ಮತ್ತೆ ತುಂಬಾ ಎಕ್ಸ್ಪೆನ್ಸ್ ಅಂತೇಳಿ ಆಗ್ತದೆ. ಸೊ ನೋಡಿ ಇಲ್ಲಿ, so a small room was located with a difficulty and the murderer was lodged over there. A guard was appointed and after that again it seems very very difficult for the kingdom. ಸೊ ಮತ್ತೆ ನೋಡಿ, ಅವನಿಗೆ ಫುಡ್ ಕೊಡಬೇಕು, ಆ ಗಾರ್ಡ್ಗೆ ಪೇಮೆಂಟ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು, ಮತ್ತೆ ಇದು ಎಕ್ಸ್ಪೆನ್ಸ್ ಆಗ್ತಾನೆ ಇದೆ ಅಂತೇಳಿ ಅವನಿಗೆ ತುಂಬ ಯೋಚನೆ ಶುರುವಾಗುತ್ತೆ. ಅದಾದಮೇಲೆ ಆಫ್ಟರ್ ಸಮ್ ಡೇಸ್ a survey was conducted regarding the expense incurred on the murder and the king was surprised that the rascal was not worth it, as the expenses were a burden for the people and I to the king as well. As per the advice of the jury, the guard was dismissed with an intention of enabling the murderer to flee away in the absence of the guard. When the murderer runs away, his food expenses would also cease. ನೋಡಿ, ಅವನ್ನ ಅಪಾಯಿಂಟ್ ಮಾಡ್ತಾರೆ, ಒಬ್ಬ ಗಾರ್ಡನ್ನ ಅವ್ನು ನೋಡ್ಕೊಳ್ತಾ ಇರ್ತಾನೆ. ಅವ್ನಿಗೆ ಸ್ಯಾಲ್ರಿ ಎಲ್ಲ ಕೊಡಬೇಕಾಗುತ್ತೆ, ಫುಡ್ ಕೂಡ ತುಂಬ ಎಕ್ಸ್ಪೆನ್ಸ್ ಆಗಿರುತ್ತೆ. ಪ್ರತಿನಿತ್ಯ ರಾಯಲ್ ಕಿಚನಿಂದ, ಪ್ಯಾಲೇಸ್ ಕಿಚನಿಂದ, ಕಿಂಗ್ಸ್ ಕಿಚನಿಂದನೇ ಕೂಡ ಅವನಿಗೆ ಫುಡ್ ಬರ್ತಾ ಇರುತ್ತೆ. ಬಟ್ ಇದು ತುಂಬಾ ಕೂಡ ಎಕ್ಸ್ಪೆನ್ಸ್ ಆಗ್ತಾ ಇರುತ್ತೆ. ಕೆಲವು ದಿನ ನೋಡ್ತಾರೆ, ಒಂದು ವರ್ಷ ಆದ ನಂತರ ಆ ಒಂದು ಅಕೌಂಟ್ಸ್ನ ಚೆಕ್ ಮಾಡಿ ನೋಡಿದಾಗ ಆಗಲೂ ಕೂಡ ಅವನಿಗೆ ಸುಮಾರು 600 ಫ್ರಾಂಕ್ಸ್ ಚಾರ್ಜ್ ಆಗಿರುತ್ತೆ ಆ ಕ್ರಿಮಿನಲ್ನ ಮೇಂಟೈನ್ ಮಾಡೋದಕ್ಕೆ. ರಾಜನಿಗೆ ಮತ್ತೆ ತಲೆನೋವಾಗುತ್ತೆ, ಒಬ್ಬ ಕ್ರಿಮಿನಲ್ನ ಮೇಂಟೈನ್ ಮಾಡೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಲ್ಲ ನಾವು ಅಂತೇಳಿ ಆ ಗಾರ್ಡನ್ನ ಡಿಸ್ಮಿಸ್ ಮಾಡಿ ಆ ಲಾಕನ್ನು ಓಪನ್ ಮಾಡಿಬಿಡಿ, ಆ ಕ್ರಿಮಿನಲ್ ಎಸ್ಕೇಪ್ ಆಗಲಿ ಅಂತೇಳಿ ಹೇಳ್ತಾರೆ. ಆದರೆ ಏನಾಗುತ್ತೆ, ಆಗಲೂ ಕೂಡ ಆ ಕ್ರಿಮಿನಲ್ ಏನು ಮಾಡ್ತಾನೆ, ಓಡೋಗೋದಿಲ್ಲ. ನೋಡಿ, ಈ ಡಿಡ್ ನಾಟ್ ಫ್ಲೀ ಅವೇ. ಸೊ ಅವನು ಹೋಗ್ಲಿ ಅಂತೇಳಿ ಮಾಡ್ತಾರೆ, ಆದರೂ ಕೂಡ ಅವನು ಹೋಗೋದಿಲ್ಲ, ಅಲ್ಲೇ ಇರ್ತಾನೆ. ಲಾಕ್ ಮಾಡಿದ್ರು ಕೂಡ ಹೋಗ್ತಾನೆ, ಕಿಚನ್ಗೆ ಊಟ ಮಾಡ್ಕೊಳ್ತಾನೆ, ವಾಪಸ್ ಬರ್ತಾನೆ, ಮತ್ತೆ ಲಾಕ್ ಮಾಡಿ ಜೈಲ್ ಒಳಗಡೆ ಇರ್ತಾನೆ. ಸೊ ಈ ರೀತಿ ಆಗ್ತಾ ಹೋಗ್ತದೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ತುಂಬ ತಲೆನೋವು ಆಗ್ಬಿಡುತ್ತೆ. ಎವ್ರಿಥಿಂಗ್ ವಾಸ್ ನಾರ್ಮಲ್ ಆ್ಯಂಡ್ ರೆಗ್ಯುಲರ್ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ದ ಗಾರ್ಡ್. ದ ಪ್ರಿಸ್ನರ್ ಗೋಸ್ ಔಟ್, ಟೇಕ್ಸ್ ಹಿಸ್ ಫುಡ್, ಕಮ್ಸ್ ಬ್ಯಾಕ್ ಆ್ಯಂಡ್ ಲಾಕ್ಸ್ ಹಿಮ್ಸೆಲ್ಫ್ ಅಪ್ ಇನ್ ದ ರೂಮ್. ಅವನೇನು ಮಾಡ್ತಾನೆ, ಏನು ಚೇಂಜ್ ಆಗೋದಿಲ್ಲ ಗಾರ್ಡನ್ನ ಡಿಸ್ಮಿಸ್ ಮಾಡೋದ್ರಿಂದ. ಅವನೇ ಲಾಕ್ ಓಪನ್ ಮಾಡ್ಕೊಂಡು ಹೋಗ್ತಾನೆ, ಊಟ ಮಾಡ್ಕೊಂಡು ವಾಪಸ್ ಬಂದು ಲಾಕ್ ಹಾಕಿ ಒಳಗಡೆ ಇರ್ತಾನೆ. ಸೊ ವೆನ್ ಕನ್ಫ್ರಂಟೆಡ್ ಅಬೌಟ್ ದಿಸ್ ಬೈ ದ ಅಥಾರಿಟಿ, ಈ ರೆಫ್ಯೂಸಸ್ ಟು ಗೋ ಔಟ್. ಯಾಕೆ ನೀನು ಹೋಗ್ತಾ ಇಲ್ಲ, ಬಾಗಿಲು ತೆಗೆದಿದ್ದಾರೆ, ಗಾರ್ಡ್ ಕೂಡ ಇಲ್ಲ, ನೀನು ಎಸ್ಕೇಪ್ ಆಗ್ಬೋದಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, reluctant to go away. The reason is he has no chance of getting a good job outside because his name has been spoiled by the matter. Besides, he has got used to be idle and hence is not in a condition to work hard. ಸೊ ಕಷ್ಟಪಟ್ಟು ಕೆಲಸ ಮಾಡೋದೆಲ್ಲ ಅವನು ಬಿಟ್ಬಿಟ್ಟಿರ್ತಾನೆ, ಹೊರಗಡೆ ಅವರು ಯಾರು ಕೆಲಸ ಕೊಡೋದಿಲ್ಲ, ಯಾರ ಹತ್ರ ಹೋದ್ರು ಕೂಡ ಅವನಿಗೆ ಟರ್ನ್ ದೇರ್ ಬ್ಯಾಕ್ಸ್ ಟು ದಟ್ ಪರ್ಸನ್. ಸೊ ಹಾಗಾಗಿ ಅವನು ಏನು ಮಾಡ್ತಾನೆ, ಇಲ್ಲೂ ಕೂಡ ಕೆಲಸಕ್ಕೆ ಹೋಗೋದಿಲ್ಲ, ಆರಾಮಾಗೆಲ್ಲ ಜೈಲಲ್ಲೇ ಕಂಫರ್ಟಬಲ್ ಆಗಿ ಇದ್ದು ಬಿಡ್ತಾನೆ. ಸೊ ಅದಾದ ನಂತರ ತುಂಬ ಕಷ್ಟ ಆಗೋಗುತ್ತೆ ಯಾರಿಗೆ, ರಾಜನಿಗೆ ಮೇಂಟೈನ್ ಮಾಡೋದು. ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಅದರಲ್ಲಿ ಒಂದು ಸಮಸ್ಯೆ ಇದ್ದು ಕಾಣ್ತಾ ಇರುತ್ತೆ. ಸೊ ಕನ್ಸಿಡರಿಂಗ್ ದ ಸೀರಿಯಸ್ನೆಸ್ ಆಫ್ ದ ಇಶ್ಯೂಸ್, ರಾಜ ಏನು ಮಾಡ್ತಾನೆ, ಮತ್ತೆ ಎಲ್ಲರನ್ನು ಕೂಡ ಕರೀತಾನೆ. ಅವ್ರಿಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಏನು ಮಾಡೋದು ಅಂತೇಳಿ ಅವನ್ನ ಬಿಟ್ಟು ಕಳಿಸ್ಬಿಟ್ಟು ಅವನು ಹೋಗ್ತಾನಾ, ಅದು ಕೂಡ ಹೋಗೋದಿಲ್ಲ ಅವನು. ಸೊ ನಾನು ಹೋಗೋದಿಲ್ಲ, ನಾನು ಹೋಗಬೇಕು ಅಂದರೆ ನನಗೆ ದುಡ್ಡು ಕೊಡಬೇಕು, ತಿಂಗಳ ಸಂಬಳ ಕೊಡಬೇಕು ಅಂತೇಳಿ, ಪೆನ್ಷನ್ ಕೊಡಬೇಕಂದ್ರೆ ಡಿಮ್ಯಾಂಡ್ ಮಾಡ್ತಾನೆ. ಆದರೆ ಯಾವುದೇ ದಾರಿ ತೋಚದಂತಹ ಒಂದು ಗೌರ್ಮೆಂಟ್ ಏನು ಮಾಡುತ್ತೆ, ಅವನ್ನ ಬಿಟ್ಟು ಕಳಿಸ್ತಾರೆ ಅಲಾಂಗ್ ವಿತ್ ದ ಪೆನ್ಷನ್. ಅದರಲ್ಲಿ ಅವನು ಜಮೀನೆಲ್ಲ ತೊಗೊಂಡು ಗಾರ್ಡನಿಂಗ್ ಮಾಡಿಕೊಂಡು ಅವನ್ನ ರೆಸ್ಟ್ ಆಫ್ ದ ಲೈಫ್ ತುಂಬ ಕಂಫರ್ಟಬಲ್ ಆಗಿ ಅವನು ಲೀಡ್ ಮಾಡ್ತಾನೆ. ನೋಡಿ ಇಲ್ಲಿ, ಸೊ ಕನ್ಸಿಡರಿಂಗ್ ದ ಸೀರಿಯಸ್ನೆಸ್ ಆಫ್ ದ ಇಶ್ಯೂಸ್, ಇಟ್ ವಾಸ್ ಫೈನಲಿ decided to wash the hands off by giving a pension and sending the prisoner
ಅವೇ. ಸೊ ಅವನು ಕಳಿಸ್ತಾರೆ, ಅವನು ಕೂಡ ಒಪ್ಕೊಳ್ತಾನೆ. ಸೊ ಈ ಅಗ್ರೀಸ್ ಟು ಹೀಟ್ ರಿಲಕ್ಟೆಂಟ್ಲಿ ಆನ್ ದ ಕಂಡೀಷನ್ ದಟ್ ಈ ಶುಡ್ ಗೆಟ್ ಇಟ್ ರೆಗ್ಯುಲರ್ಲಿ ಎವ್ರಿ ಮಂತ್. ಪ್ರತಿ ತಿಂಗಳು ಕೂಡ ಅವನು ಬಂದು ಪೆನ್ಷನ್ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಒಪ್ಕೊಂಡು ಮಾಡ್ತಾನೆ, ಜೈಲಿಂದ ಹೊರಗಡೆ ಹೋಗ್ತಾನೆ. ನೋಡಿ, ಅದಾದ ನಂತರ ಸೊ the story ends with an information that the prisoner was released by giving him an initial sum of money. The life of the prisoner took a different turn as he goes to the neighboring country, buys some land and lives there comfortably. He added color to his life as he goes every month to collect his pension, gambles for a while and retires to his house satisfied. So ಈ ರೀತಿಲಿ after release from the prison, ಆ ಒಂದು ಕ್ರಿಮಿನಲ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಪೆನ್ಷನ್ ಹಣವನ್ನು ಫಸ್ಟ್ ಅವನು 1/3 ಆಫ್ ಹಿಸ್ ಆನ್ಯೂಟನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ. ಹೋಗಿ ಆ ಬಾರ್ಡರ್ ಆಫ್ ದ ಮೊನಾಕೋ ಕಿಂಗ್ಡಮಲ್ಲಿ ಅವನು ಒಂದು ಸ್ವಲ್ಪ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾನೆ. ಅಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿನ ಮಾಡ್ತಾನೆ, ಗಾರ್ಡನಿಂಗ್ನ ಮಾಡ್ತಾನೆ. ಅದಾದ ನಂತರ ಕೆಲವು ದಿನ ಅವನಿಗೆ ಪೆನ್ಷನ್ ಇಸ್ಕೊಳ್ಳೋಕ್ಕೆ ಪ್ರತಿ ತಿಂಗಳು ಹೋಗಿ ಬರ್ತಾ ಇರ್ತಾನೆ. ಅದಾದ ನಂತರ ಅವನು ಆ ಗೇಮಿಂಗ್ ಹೌಸ್ಗೆ ಹೋಗಿ ಬರ್ತಾ ಇರ್ತಾನೆ. ಸೊ ರೆಸ್ಟ್ ಆಫ್ ಹಿಸ್ ಲೈಫ್, ರಿಮೈನಿಂಗ್ ಆಫ್ ಹಿಸ್ ಲೈಫ್, ಈ ವಾಸ್ ಸ್ಯಾಟಿಸ್ಫೈಡ್ ಆ್ಯಂಡ್ ಲೀಡ್ಸ್ ಅ ಕಂಫರ್ಟಬಲ್ ಲೈಫ್. ಸೊ ಇಷ್ಟೊಂದು ಈ ಒಂದು ಮಾಡರ್ನ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇರುತ್ತೆ, ದೇ ಹ್ಯಾವ್ ಫೇಲ್ ಟು ಡೂ ದ ಅಡ್ಮಿನಿಸ್ಟ್ರೇಷನ್. ಒಬ್ಬ ವ್ಯಕ್ತಿ, ಒಬ್ಬ ಕೊಲೆಗಾರನಿಗೆ ಶಿಕ್ಷೆ ಕೊಡೋದ್ರಲ್ಲಿ ಆ ಒಂದು ಸರ್ಕಾರ, ಆ ಒಂದು ಗೌರ್ಮೆಂಟ್ ಏನಾಗುತ್ತೆ, ವಿಫಲ ಆಗುತ್ತೆ. ಪದೇ ಡಿಸಿಷನ್ನ ಅವರು ಚೇಂಜ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಒಂದು ಸರಿಯಾದ ಡಿಸಿಷನ್ನ ತಗೊಳ್ಳೋಕ್ಕೆ ಅವ್ರಿಗೆ ಆಗ್ತಾ ಇರೋದಲ್ಲ. ಯಾವುದೇ ಡಿಸಿಷನ್ ತಗೊಂಡ್ರು ಕೂಡ ಅದರಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಅವ್ರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಪದೇ ಡಿಸಿಷನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಅವರ ವರ್ಡಿಕ್ಟ್ನ ಚೇಂಜ್ ಮಾಡ್ತಾ ಇರ್ತಾರೆ. ಆದರೆ ಕೊನೆಯಲ್ಲಿ ಆ ಕ್ರಿಮಿನಲ್ನ ಬಿಟ್ಟು ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಆಗುತ್ತೆ. ಅವನು ಸುಮ್ಮನೆ ಬಿಟ್ಟು ಕಳಿಸೋದಿಲ್ಲ, ಅವನಿಗೆ ಬೇಕಾದಷ್ಟು ಪೆನ್ಷನನ್ನು ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಕಳಿಸ್ತಾರೆ. ಸೊ ಈ ಒಂದು ಸಿಸ್ಟಮನ್ನು, ಈ ಮಾಡರ್ನ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಇದನ್ನು ಲಿಯೋ ಟಾಲ್ಸ್ಟಾಯ್ ಕಮೆಂಟ್ ಮಾಡ್ತಾ ಇದ್ದಾರೆ, ಮಾಕ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಟೋರಿ ಮೂಲಕ ಅವರು ಈ ಮಾಡರ್ನ್ ಸ್ಟೇಟಲ್ಲಿ ಆಗ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೀತಾ ಇದೆ ಅಂತೇಳಿ ಅವರು ತಮ್ಮ ಸ್ಟೋರಿ ಮೂಲಕ 2 Dear ಅಂತೇಳಿ ಸ್ಟೋರಿ ಮೂಲಕ ಹೇಳ್ತಾ ಹೋಗ್ತಾರೆ. ಸೊ ಲೈಕ್ ಎನಿ ಅದರ್ ಗುಡ್ ಸ್ಟೋರಿ, ದೇರ್ ಆರ್ ಕ್ಲಿಯರ್ಲಿ ವಿಸಿಬಲ್ ಸ್ಟೇಜಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೋರಿ, ಲೈಕ್ ಎಕ್ಸ್ಪೋಸಿಷನ್, ಇಂಟ್ರೊಡ್ಯೂಸಿಂಗ್ ಅ ಮಾರಲ್ ಕಾನ್ಫ್ಲಿಕ್ಟ್, ರೈಸಿಂಗ್ ಆ್ಯಕ್ಷನ್, ಕ್ಲೈಮ್ಯಾಕ್ಸ್ ಆ್ಯಂಡ್ ಇಟ್ಸ್ ರೆಸಲ್ಯೂಷನ್ ಎಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋದ್ವಿ. ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ ದ ಸ್ಟೋರಿ ದ 2 Dear. ಸೊ ಪ್ರತಿಯೊಂದು ಪಾಯಿಂಟ್ಸ್ಗಳೇನಿದೆ ಅದನ್ನೆಲ್ಲ ರಿಮೆಂಬರ್ ಮಾಡ್ಕೊಳ್ಳಿ, ಸ್ಟೋರಿನ ಕನೆಕ್ಟ್ ಮಾಡ್ಕೊಳ್ಳಿ, ಕನ್ಸಾಲ್ಡೇಟ್ ಮಾಡಿಕೊಂಡು ಒಳ್ಳೆ ಆನ್ಸರ್ನ ಬರೀರಿ. ಮತ್ತು ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ ನೀವು 2 ಮಾರ್ಕ್ಸ್ಗೆಲ್ಲ ಇಂಟ್ರೊಡಕ್ಷನ್ನ, ಚಾಪ್ಟರ್ ಮತ್ತು ಆಥರ್ ಇಂಟ್ರೊಡಕ್ಷನ್ನ ಕೊಡೋದೆಲ್ಲ ಏನು ಬೇಕಾಗಿರೋದಿಲ್ಲ. ಡೈರೆಕ್ಟಾಗಿ ಏನು ಆನ್ಸರ್ ಇರುತ್ತೆ ಅದನ್ನು ಬರೆದ್ರೆ ಸಾಕಾಗ್ತದೆ. MCQನಲ್ಲಿ ಈ ಚಾಪ್ಟ್ರಿಂದ ಕೆಲವೊಂದು ಕ್ವಶನ್ಸ್ ಬರೋದು ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಬಿಗಿನಿಂಗಲ್ಲಿ ನಾನು ಹೇಳ್ತಾ ಹೋದೆ. ನೋಡಿ, ಈ ಪಾಯಿಂಟ್ಸ್ಗಳನ್ನೆಲ್ಲ ನೀವು ಮತ್ತೆ ಒಂದು ಸಲ ನೋಡ್ಕೊಳ್ಳಿ. ಓಕೆ, ಸೊ ಇದೆಲ್ಲವನ್ನು ನೋಡಿಕೊಂಡು ಬರೀಬೇಕು. ಯಾವ್ದಾದ್ರು 1 or 2 ಕ್ವಶನ್ಸು ಕೇಳೋ ಸಾಧ್ಯತೆ ಇರುತ್ತೆ. ಅದಾದ ನಂತರ ಇದೇ ಚಾಪ್ಟ್ರಿಂದ ನಿಮಗೆ ಪ್ಯಾಸಿವ್ ಫಾರ್ಮ್ಸ್, ವರ್ಬ್ಸ್ನ ಕೇಳೋ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ಈ ಚಾಪ್ಟರ್ನು ಕೂಡ ಒಂದ್ಸಲ ಕಂಪ್ಲೀಟಾಗಿ ನೀವು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಚಾಪ್ಟರ್ಸ್ಗಳನ್ನ ನೋಡ್ತಾ ಹೋಗೋಣ. ಮತ್ತು ನಾಳೆ ಮಿಡ್ ಟರ್ಮ್ ಎಕ್ಸಾಮ್ ಡೇ ಆಫ್ಟರ್ ಟುಮಾರೋ ಇರೋದ್ರಿಂದ ನಾಳೆ ಈವ್ನಿಂಗಲ್ಲಿ ನಾವು ಒಂದು ಲೈವ್ ಕ್ಲಾಸಸ್ನ ತಗೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಲೈವ್ ಕ್ಲಾಸಸ್ನ ನೀವು ಯಾವ ಟು ಯೂಟಿಲೈಸ್ ಇಟ್ ಇನ್ ಅ ಬೆಟರ್ ವೇ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಯುವರ್ ಎಕ್ಸಾಮಿನೇಷನ್. ಹ್ಯಾವ್ ಎ ಗುಡ್ ಟೈಮ್.